ಇನ್ನು ಲಕ್ಷ್ಮೀ ಪೂಜೆ ಅಂದ ತಕ್ಷಣ ಈ ಅಂಗಡಿಗಳಲ್ಲೆಲ್ಲ ಪೂಜೆ ಮಾಡ್ತಾರೆ. ಈಗ ಎಲ್ಲಾ ಹಬ್ಬನು ಮಾಡಿಫೈ ಆಗ್ಬಿಟ್ಟಿದೆ. ಹಬ್ಬಗಳ ಆಚರಣೆ ಅಂತೂ ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಬದಲಾಯಿಸ್ಕೊಂಡ್ಬಿಟ್ಟಿದ್ದಾರೆ. ಹೌದು, ತುಂಬಾ ಸಿಂಪಲ್ ಆಗಿರೋದನ್ನ ತುಂಬಾ ಆಡಂಬರಕ್ಕೆ ತಗೊಂಡು ಹೋಗಿದ್ದಾರೆ. ಹಣತೆಲ್ ದೀಪ ಹಚ್ಚಿದ್ರೆ ಸಾಕು ಅಂತ ಹೇಳ್ತೀರಿ, ಆದ್ರೆ ಎಂತೆಂತದ್ದೋ ದೀಪಗಳನ್ನ ತಂದು ನಾವು ಹಾ. ಬಟ್ ಈ ಪೂಜೆ ಹೇಗಿರ್ಬೇಕು ಅಂತ ಹೇಳ್ತೀರಿ ಗುರುಜಿ? ಅಂದ್ರೆ ಶಾಸ್ತ್ರೋಕ್ತವಾಗಿ ತುಂಬಾ ಸಿಂಪಲ್ ಆಗಿ ನಾನು ಕ್ರಮಬದ್ಧವಾಗಿ ಪೂಜೆ ಮಾಡ್ಬೇಕು ಅಂತ ಅಂದ್ರೆ ಹೇಗಿರುತ್ತೆ ಆ ಕ್ರಮ? ಸಾಧಾರಣವಾಗಿ ಅವಳಿಗೆ ಇಷ್ಟವಾದ ನೈವೇದ್ಯ ಇಡಬೇಕು. ಲಕ್ಷ್ಮಿಗೆ ತುಂಬಾ ಇಷ್ಟವಾಗಿದ್ದೇನು ಅಂದ್ರೆ ಮೆತ್ತಗಿರೋ ಹಣ್ಣುಗಳು, ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥ ಸಿಹಿ ತಿಂಡಿಗಳು. ಯಾಕೆ ಮೆತ್ತಗಿರೋ ಹಣ್ಣುಗಳು ಅಂದರೆ ಅನಂತನ ಹಬ್ಬ ಯಾವಾಗ ಮಾಡ್ತೀವಿ, ಅನಂತ ವಯಸ್ಸಾದವನು ಅಂತ ಅಂದರೆ ಅವಳು ಗಂಡ ವಯಸ್ಸಾದವನು, ಮುದುಕನ ವಯಸ್ಸದಲ್ಲಿ ಬಂದು ಇವಳು ಮದುವೆ ಮಾಡ್ಕೊತಾನೆ ಲಕ್ಷ್ಮಿನ. ಅಲಕ್ಷ್ಮೀ ನಿತ್ಯ ಅಂತ ಕರಿತೀವಿ. ಸೊ ಇವನಿಗೆ ಹಲ್ಲಿಲ್ಲದೆ ಇರತಕ್ಕಂಥ ಮುದುಕನಿಗೆ ಏನು ಕೊಡಬೇಕು ಅಂದರೆ ಲಕ್ಷ್ಮಿ ಇಷ್ಟವಾಗಿರ್ತಕ್ಕಂಥ ಸಿಹಿ ತಿಂಡಿ ಗಂಡನ ತಿನ್ನಿಸ್ತಾಳಂತೆ. ಅಯ್ಯೋ ನನ್ನ ಗಂಡನಿಗಿರಲಿ ಅಂತ ಇವಳು ಹೇಗೆ ಲಡ್ಡೂನ್ ಮಾಡಿಕೊಡ್ತಾಳೆ, ಅವನು ನಿನಗೆ ನಾನು ಒಂದು ಒಳ್ಳೆ ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥ ಸಿಹಿ ತಿಂಡಿ ಮಾಡ್ಕೊಡ್ತೀನಿ ಅಂತ. ಇವತ್ತಿಗೂ ತಿರುಚೇರೈ ಅಂತ ಒಂದು ಗ್ರಾಮ ಇದೆ ಕುಂಭಕೋಣಮದ ಹತ್ರ, ಲಕ್ಷ್ಮಿ ಹುಟ್ಟಿದೂರು. ನೀವು ಎಷ್ಟೋ ಜನ ಪೆದ್ದುಗಳು ಹೋಗೇ ಇಲ್ಲ. ಮಾರ್ಕಂಡ್ಯ ಋಷಿಗಳಿಗೆ ಒಂದು ಕಮಲ ಹೂವು ತೋಟದ ಮಧ್ಯದಲ್ಲಿ ತುಳಸಿ ಮಧ್ಯದಲ್ಲಿ ಒಂದು ಮಗು ಅಳ್ತಾ ಸಿಗತ್ತೆ, ಅವಳೇ ಲಕ್ಷ್ಮಿ. ಇವತ್ತಿಗೂ ತಿರುಚೇರೈ ಅನ್ನೋ ಲಕ್ಷ್ಮಿ ಹುಟ್ಟಿದ ಊರಿದೆ, ಎಷ್ಟೋ ಜನ ನೋಡಬೇಕಾದ್ದು. ಅಲ್ಲಿ ವಯಸ್ಸಾದ ಕಾಲದಲ್ಲಿ ಮಹಾವಿಷ್ಣು ತಾನು ಬಂದು ವಯಸ್ಸಾದ ವೇಷದಲ್ಲಿ ಬರ್ತಾನೆ. ನನಗೆ ಹುಡುಗಿನ ಮದುವೆ ಮಾಡ್ಕೊಡ್ಬೇಕು ಅಂತಾನೆ. ಮಾರ್ಕಂಡ್ಯ ಋಷಿಗಳು ಶಾಪ ಹಾಕೋದೇನೋ ಬೈಯೋದೇನೋ ಎಲ್ಲ ಮಾಡ್ತಾರೆ. ನಿನಗೇನು ತಲೆಗೆ ಕಟ್ಟಿದೆ, ನಿನಗೆ ವಯಸ್ಸಾದ ಮುದುಕ ಏನೋ ಈ ಚಿಕ್ಕ ಹುಡುಗಿನ ಕಟ್ಕೊಳಕ್ಕೆ ಬಂದಿದ್ದೀಯ ಹಾಗೆ ಅಂದರೆ ಬೆಳೀತಾ ಬೆಳೀತಾ ಇಟ್ಕೊಂಡಾಗ ಆಗ ಕೊನೆಗೆ ಶಾಂತಿಯಾಗಿ ಯಾರೋ ಮಾರ್ಕಂಡ್ಯ ಋಷಿಗಳು, ನೋಡಪ್ಪ ಅವಳು ಅಡಿಗೆಗೆ ಉಪ್ಪು ಹಾಕೋಕ್ಕೂ ಬರಲ್ಲ ಅವಳಿಗೆ, ಅಂಥವಳು ನೀನು ಕಟ್ಕೊಡು ಅಂದ್ರೆ ಹೆಂಗೋ, ನಿನ್ಗೆ ವಯಸ್ಸಾದ ಮುದುಕ ಅಂತ ಅಂದ ಒಂದು ಮಾತಿಗೆ. ಆಗ ಅವನು ಹೇಳ್ತಾನೆ, ಉಪ್ಪಿಲ್ದೇ ಇದ್ರೂ ಪರವಾಗಿಲ್ಲ, ಉಪ್ಪು ರುಚಿ ಇಲ್ದಾರ ಪರವಾಗಿಲ್ಲ, ಅವಳು ಕಟ್ಕೊತೀನಿ ಅಂತ. ಅಂದರೆ ಆ ದರ್ಶನ ಆಮೇಲೆ ಮತ್ತೆ ಕೊಡ್ತಾ ಅಂತ ಇಟ್ಕೋ. ಅದಕ್ಕೆ ಇವತ್ತು ಆ ಊರಲ್ಲಿ ಪ್ರಸಾದಕ್ಕೆ ಉಪ್ಪಿಲ್ಲ, ಆ ಊರು ತುಂಬ ಯಾರು ಉಪ್ಪೇ ಹಾಕಲ್ಲ ಅಡಿಗೆಗೆ. ಅದಕ್ಕೆ ಉಪ್ಪಳಿಯಪ್ಪನ್ ಅಂತ ಮಹಾಕ್ಷೇತ್ರ ಇದೆ. ಸೊ ಆಗ ಆ ವೃದ್ಧ ಆಗಿರ್ತಕ್ಕಂಥ ಗಂಡನಿಗೆ ಅಂದರೆ ಮಹಾವಿಷ್ಣು ಅವತಾರ ಬಂದದಕ್ಕೆ ಅದಕ್ಕೋಸ್ಕರ ಮೆತ್ತಿಗಿರೋ ತಿಂಡಿಗಳನ್ನ ಇವಳು ಮಾಡಿದಾಗ ಇವತ್ತುಗಳು ಮುಲಾಮ್ ಹಣ್ಣು ಇಷ್ಟ, ದಾಳಿಂಬೆ ಹಣ್ಣುಗಳು ಇಷ್ಟ, ನೀವು ಅದು ಪುಟಾಣಿಗಿರ್ತಕ್ಕಂಥ ರಸಾಯನ ತುಂಬ ಇಷ್ಟ, ಪಂಚಾಮೃತ ಸೇವಂ ದಮನಪಯಾಮಿ ಅಂದರೆ ನಾರದ ಮಹಾಮುನಿ ಪಂಚಾಮೃತವನ್ನೇ ಕೊಡ್ತಾನೆ. ದಾಳಿಂಬೆ ಫಳ ಯಾರು ಕೊಡ್ತಕ್ಕಂಥ ಗಣಪತಿ ಮಹಾಲಕ್ಷ್ಮಿಗೆ ಕೈಲಾಸದಲ್ಲಿ ಕೂತಿದಾಗ ಅಮ್ಮ ಅಕ್ಕ ತಗೋ ಅಂತ ಹೇಳಿ ಅವ್ನು ಕೊಡ್ತಕ್ಕಂಥದ್ದು ಯಾರು ಗಣಪತಿ. ಸೊ ಹೀಗೆ ಒಬ್ಬೊಬ್ಬರೇ ಒಂದೊಂದು ಹಣ್ಣನ್ನು ತುಂಬ ಇಷ್ಟವಾದ ಹಣ್ಣನ್ನು ಕೊಟ್ಟಾಗ ನಿಮಗೆಲ್ಲ ಕೊಟ್ಟಿದ್ದೀನಿ, ನಾನೇನು ಕೊಟ್ಟಿಲ್ವಲ್ಲ ಲಕ್ಷ್ಮಿ ಅಂದಾಗ ಆಗ ಮಹಾವಿಷ್ಣು ಏನು ಮಾಡ್ತಾನೆ, ಬೆಟ್ಟದ ನೆಲ್ಲಿಕಾಯಿನ ಫಸ್ಟ್ ಕ್ಲಾಸಾಗಿ ಊರಿಸಿರೋ ಬೆಲ್ಲದ ಪಾಕದಲ್ಲಿ ನೆನೆಸಿಟ್ಟು ಕಟ್ ಮಾಡಿ ಕುಯ್ತಿಟ್ಟಿದ್ರೆ ಮೊರಬ್ಬ ಅಂತಿದೆ, ನೀವು ನೋಡಬೇಕು. ಏಲಕ್ಕಿ ಹಾಕಿ ತಿಂದಕ್ಕೆ ಚೆನ್ನಾಗಿ ಊರಬೇಕು ಒಂದು ತಿಂಗಳು. ಅದನ್ನು ಒಂದೊಂದೇ ಹೋಳು ಮೆತ್ತಗಾದ್ಮೇಲೆ ತಿಂದರೆ ಏನು ರುಚಿ ಗೊತ್ತಾ, ಬಾಯಲ್ಲಿ ರೂಡ್ತಾ ಇದೆಯಾ ಖಂಡಿತ ಹೇಳ್ತೀನಿ ಅಂತ ಒಂದು ವಿಶೇಷ. ಅದಕ್ಕೆ ಬೆಟ್ಟದ ನೆಲ್ಲಿಕಾಯಿ ಪೂಜೆಯನ್ನು ಉತ್ವಾನ್ ದ್ವಾದಶಿ ದಿವಸ ಬೆಟ್ಟದ ನೆಲ್ಲಿಕಾಯಿ, ಬೆಟ್ಟದ ಅಂದರೆ ಒಂದು ಮರದ ಕೆಳಗೆ ತುಳಸಿಯನ್ನ ಇಟ್ಟು ತುಳಸಿ ಪೂಜೆ ವ್ಯವಸ್ಥೆ ಮಾಡ್ಕೊಳ್ಳೋದು. ಆಗ ಬೆಟ್ಟದ ನೆಲ್ಲಿಕಾಯಿನ ನಾವು ಹೋಗಿ ಮರ ಇಟ್ಕೊಳಕಲ್ಲ, ಒಂದು ಕೆಲಸ ಮಾಡೋಣ, ಆ ಟೊಂಗೇನ್ ಕರ್ಕೊಂಡ್ಬಂದು ತುಳಸಿ ಒಳಗೆ ನಾವು ಇಟ್ಕೊಳ್ಳೋಣ ಅಂತ ಕೃಷ್ಣ ತುಳಸಿ ಸಿಹಿ ತುಳಸಿನಿಟ್ಟು ಅವತ್ತು ಇಬ್ರಿಗೂ ಮದುವೆ ಮಾಡಿ ನಾರಾಯಣ ಭಾಳ ಸಂತೋಷ, ನೀನು ಲಕ್ಷ್ಮೀ ಸ್ವೀಕರಿಸು ಅಂತ ಹೇಳಿ ಕಳಿಸ್ಕೊಟ್ಟು ಆ ಉತ್ವಾನ್ ದ್ವಾದಶಿ ದಿವಸ ಕೃಷ್ಣ ಲೀಲೆಗಳನ್ನು ಆಡ್ತಾರೆ ಹೆಂಗಸರೆಲ್ಲ. ಗೆಟ್ ಟುಗೆದರ್ ಮಾತ್ರ ಕಿಟಿ ಪಾರ್ಟಿ ಅಂತ ಇವಾಗ ಅಂತಿರಲ್ಲ ಆ ಥರ. ಆ ಕಾಲದ ಕಿಟಿ ಪಾರ್ಟಿ ಇವ್ರೇನು ಮಾಡ್ಕೊಳ್ಳೋದು, ಈಗ ಮಾಡ್ರನ್ ಕಿಟಿ ಪಾರ್ಟಿ. ಆ ಕಾಲದಲ್ಲಿ ಹೆಂಗಸರೆಲ್ಲ ಉತ್ವಾನ್ ದ್ವಾದಶಿ ಅಂದ್ರೆ ಏನು ಅಂದರೆ ಕುಟುಂಬ ಸಮೇತ ಹೋಗೋದು. ಕೃಷ್ಣ ಹುಟ್ಟದ ಅಂದ ತಕ್ಷಣ ಒಂದೊಂದು ಸ್ವೀಟ್ ಮಾಡೋದು. ಈ ಕೃಷ್ಣ ಹುಟ್ಟಿದ ಕತೆ ಓದ ತಕ್ಷಣ ಪುಸ್ತಕ ಪಕ್ಕಕ್ಕಿಟ್ಟು ಈ ಕೃಷ್ಣ ಹುಟ್ಟದ ಅಂತ ಒಂದು ಆಟ ಆಡೋದು. ಆ ಕೃಷ್ಣ ಹುಟ್ಟಿದ ಒಂದು ಸ್ವೀಟ್ ತಿನ್ನೋದು. ಸ್ವಲ್ಪ ಆದ್ಮೇಲೆ ವಿದ್ಯಾಭ್ಯಾಸ ಆಗಿದೆ, ವಿದ್ಯಾಭ್ಯಾಸಕ್ಕೆ ಪುಸ್ತಕ ಎಲ್ಲ ಶ್ಲೋಕಗಳು ಓದಪ್ಪ ಅಂತ ಎಲ್ಲ ದೊಡ್ಡವರು ಓದೋದು. ಆಮೇಲೆ ರಾಧಾ ರುಕ್ಮಿಣಿ ಜೊತೆ ಕೋಲಾಟ ಆಡೋದು. ಕೋಲಾಟ ಆಡಿದ ತಕ್ಷಣ ಅದ್ರದ್ದೊಂದು ಸಂಭ್ರಮ. ಆ ಕೋಲಾಟ ಆದ ತಕ್ಷಣ ಒಂದು ತಿಂಡಿ ತಿನ್ನೋದು. ಇವ್ರ ಮನೆಯಿಂದ ಒಂದು ನಿಪ್ಪಟ್ಟು ಮಾಡ್ಕೊಂಬರೋದು, ಅವ್ರ ಮನೆ ಚಕ್ಲಿ ಮಾಡ್ಕೊಂಬರೋದು, ಏನು ಹೆಂಗಸರೆಲ್ಲ ಮಾಡ್ಕೊಂಡಿರ್ತಾರೆ. ಇದನ್ನ ಉತ್ವಾನ್ ದ್ವಾದಶಿಯಿಂದ. ಕೊನೆಗೆ ಬೆಟ್ಟದ ನೆಲ್ಲಿಕಾಯಿ ಚಟ್ನಿ, ಬೆಟ್ಟದ ನೆಲ್ಲಿಕಾಯಿ ಗೊಜ್ಜು, ಮೊರಬ್ಬ ಸ್ವೀಟು, ಅನ್ನಕ್ಕೆ ಹಾಕೊಂಡು ಕಲ್ಸ್ಕೊಂಡು ತುಪ್ಪ ಹಾಕೊಂಡು ಸಾಯಂಕಾಲದಲ್ಲಿ ಎಲ್ರಿಗೂ ಒಂದೊಂದು ತುತ್ತು ಕೊಟ್ಟರೆ ಏನು ವೈಭವ ಅಂತ್ಯ. ಅಲ್ಲಿ ದೀಪ ಹಚ್ಚಿ ಅದಕ್ಕೆ ಬೆಟ್ಟದ ನೆಲ್ಲಿಕಾಯಲ್ಲಿ ಪುಟ್ಟದಾಗ ಹಳ್ಳ ಮಾಡಿ ತುಪ್ಪ ಹಾಕಿ ಹೂಬತ್ತಿ ಇಟ್ಟು ಅದರಲ್ಲಿ ದೀಪ ಇಡಬೇಕು. ಆಗ ಲಕ್ಷ್ಮಿ ನೋಡಿ ಸಂಭ್ರಮ, ಅಂಥ ವೈಭವ ನಿಮ್ಮ ಮನೇಲಿ ತಾಂಡವಾಡ್ತಾಳೆ ಅನ್ನೋದಕ್ಕೆ ಉತ್ವಾನ್ ದ್ವಾದಶಿ. ಆವಾಗ ಶ್ರೀಮನ್ನಾರಾಯಣ ಎದ್ದು ಹೇಳ್ತಾನೆ, ಈ ಒಂದು ಹಬ್ಬದ ಸಡಗರ 15 ದಿವಸದ ಕಾಲ ವೈಶಿಷ್ಟ್ಯತೆ. ಇದು ಸಂಭ್ರಮ, ಮೊದಲಿಂದ ಮಾಡ್ತಿರೋ ಆಚರಣೆ, ಸಂಸ್ಕಾರ. ಆ ಸಂಸ್ಕಾರ ಏನಾಯ್ತು, ಹಬ್ಬ ಆಯಿತು. ಹಬ್ಬದ ಹರಿದಿನಲ್ಲಿ ಆಗಲೇ ಶ್ವೇತ ಹೇಳಿದಾಗೆ ಕೆಲವ್ರ ಮನೇಲಿ ಮಾತ್ರ ಮಾಡ್ತಾ ಇದ್ವಿ. ಆಗ ಎಲ್ಲರೂ ಸೇರೋರು. ಅದಾದಮೇಲೆ ಅಯ್ಯೋ ಅವ್ರು ಮಾಡ್ತಾರೆ ನಾವು ಮಾಡೋಣ ಬಿಡ್ರಿ ಅಂತ. ಒಟ್ಟಲ್ಲಿ ಹೇಳ್ತೀನಿ, ಸಾಲ ಮಾಡ್ಕೊಂಡು ಮಾಡಬೇಡಿ. ಆಮೇಲೆ ಗಮನ ಇಟ್ಟು ಮಾಡಿ, ಮೈ ತುಂಬ ಕಣ್ಣಿರ್ಬೇಕು ನಿಮಗೆ. ಇವತ್ತು ಏನು ಹೇಳುತ್ತೆ, ಒಳ್ಳೆ ಪಟಾಕಿಗಳನ್ನು ದೇವ್ರ ಮುಂದೆ ಒಂದೆರಡು ಸುರು ಬದಿ ಹಚ್ಚಿ ಪ್ರಾರಂಭ ಮಾಡಬೇಕು. ಎಣ್ಣೆ ನೀರು ಹಚ್ಕೊಂಡು ಸ್ನಾನ ಮಾಡಿರ್ತೀರ, ಒಳ್ಳೆ ಹೊಸ ಬಟ್ಟೆ ಹಾಕೊಂಡಿರ್ತೀರ, ನರಕಾಸುರನ ಸಾಯಿಸಿದ್ವಿ ಅಂತ ಸಂಭ್ರಮಿಸಿ ಒಳ್ಳೇದು ಮಾಡ್ಕೊಂಡಿರ್ತೀರ. ರಾಕ್ಷಸ ಸಂಹಾರ ಆಗಿದೆ ಅಂದರೆ ನಿಮ್ಮ ಮನೆ ಕಷ್ಟ ಹೋಯ್ತು ಅಂತ ಅಂದ್ಕೊಂಡು ವ್ಯವಸ್ಥೆ ಮಾಡ್ಕೊಂಡಿರ್ತೀರ. ಇಷ್ಟೆಲ್ಲ ಆದ ಮೇಲೆ ಅಲ್ಲಿರ್ತಕ್ಕಂಥ ಪ್ರಾರ್ಥನೆ ಏನು ಅಂದರೆ,
ನೀವು ನಾಳೆ ಮಕ್ಕಳಲ್ಲಿ ಆ ಗಮನ ಇರಬೇಕು, ಆ ಕಡೆ ಓಡೋಗ್ತಾ ಇದ್ದೀರಿ, ಕಣ್ಣು ಭದ್ರ, ಬಟ್ ದೀಪ ಕಿಡಿ ಭದ್ರ, ಹುಷಾರು ಅಂತ. ದೀಪಾವಳಿ ಸಂದರ್ಭದಲ್ಲಿ ಅಭ್ಯಂಗ ಸ್ನಾನ ಮಾಡೋದಕ್ಕೊಂದು ಹಿನ್ನೆಲೆ ಇದೆ, ದೀಪಾವಳಿಯ ಲಕ್ಷ್ಮೀ ಪೂಜೆಗೆ ಅದರದೇ ಆದ ಹಿನ್ನೆಲೆ ಇದೆ, ದೀಪಗಳನ್ನ ಹಚ್ಚೋದಕ್ಕೆ ಹಿನ್ನೆಲೆ ಇದೆ. ಪಟಾಕಿ ಅದ್ರ ಬಗ್ಗೆ ಏನಾದ್ರೂ ಇದೆಯಾ ಗುರುಜಿ? ಪಟಾಕಿ ಹಾಗೆ ಹಚ್ಚೋದಲ್ಲ. ದೀಪಾವಳಿ ಅಂದ ತಕ್ಷಣ ಎಲ್ಲಾ ವಿಶೇಷತೆಗಿಂತ ಪಟಾಕಿನೇ ಜೋರಿರುತ್ತೆ ಇವಾಗ. ಪಟಾಕಿ ಜೂರತ್ತೆ ಅಂತಲ್ಲ, ಏನ್ ಹೇಳುತ್ತೆ ಅಂದ್ರೆ ಅವನು ಆಡಂಬರ ಪೂರ್ವಕವಾಗಿ ಮಾಡಿರ್ತಕ್ಕಂಥ ಚಂಡಮುಂಡಾಸುರ ರಾಕ್ಷಸನ ಸಂಹಾರ ಮಾಡ್ತಾನೆ. ಅದಕ್ಕೆ ಚೆಂಡು ಹೂವು ಅಂತ ಇವತ್ತು ಜಾಸ್ತಿ ಜನ ಚೆಂಡು ಹೂಗಳನ್ನ ಇಟ್ಕೊಂಡ್ಬರ್ತಾರೆ. ದಯವಿಟ್ಟು ಚೆಂಡು ಹೂಗಳನ್ನ ಮನೆಗೆ ತರಬೇಡಿ, ಚೆಂಡಾಡ್ಬಿಡ್ತೀರಾ ಅಂತ ಎಲ್ಲರೂ ಹೇಳ್ತಾರೆ. ಮನೆಯಿಂದ ಆಚೆ ಇಡಿ, ಆ ಚೆಂಡು ಹೂಗಳು ಎಷ್ಟೇ ತರಲಿ ಮನೆಯಿಂದ ಆಚೆ ಅಲಂಕಾರಕ್ಕೆ ಇಟ್ಕೊಳ್ಳಿ, ಹೊಸಲು ಒಳಗೆ ತರಬೇಡಿ. ಆ ಚಂಡಮುಂಡಾಸುರ ರಾಕ್ಷಸ ಸಂಹಾರ ಮಾಡಿದಾಗ ಅದಾದ ಮೇಲೆ ನೈತಿಕವಾಗಿ ಇನ್ನೊಂದು ಯುಗ ಬಂದ ಮೇಲೆ ಆಗ ಹಕ್ಕಾಬುಕ್ರು ಇರತಕ್ಕಂಥವ್ರು ಮೊಟ್ಟ ಮೊದಲ ಪಟಾಕಿಯನ್ನು ಸಿಡಿಸಿದ್ದು ಹಕ್ಕಾಬುಕ್ರು. ಅದಕ್ಕೆ ವೈಶಿಷ್ಟ್ಯತೆ ಏನು ಅಂದರೆ ಅದನ್ನು ಪಟಾಕಿನ ನಾವೀಗೇನು ಸಲ್ಫರ್ ಅಂತೀವಿ ಅದನ್ನು ಢಮಾರ್ ಅಂತ ಹೇಳಿ ಮೊದಲು ಹೊಡಿತಾ ಇದ್ರೆ ಅಷ್ಟೆಲ್ಲ ತುಂಬ ಏನೋ ಸಲ್ಫ್ಯೂರಿಕ್ ಆ್ಯಸಿಡ್ ಎಲ್ಲ ಹಾಕ್ಬಿಟ್ಟು ನೀವು ಡಮ್ ಅಂತೀರಾ, ಒಳಗಡೆ ಇರೋ ಹಾರ್ಟ್ ಪ್ರಾಬ್ಲಮ್ ಬಂದ್ಬಿಡುತ್ತೆ, ಆ ಮಗು ಬದುಕಿದೆ, ಈ ಕಣ ಹುಟ್ಟಿದೆ, ಅದಕ್ಕೆ ಕಾಳುತ್ತೆ, ನಮ್ಮ ಮನೆ ನಾಯಿ ಬೊಗಳುತ್ತೆ, ಹಿಂಗೆಲ್ಲ ಭಯ ಪಡ್ತಾರೆ ಅಂತ. ಅದಕ್ಕೇನು ಅಂದರೆ ಭೂಚಕ್ರ ಅಂತಿದೆ, ಅದನ್ನ ಏನು ಮಾಡೋದು, ಭೂಚಕ್ರ ಸುಡಬೇಕು. ಮಹಾವಿಷ್ಣು ಏನು ಮಾಡ್ತಾನೆ ಅಂದ್ರೆ ಒಂದು ಚಕ್ರವನ್ನು ತಗೊಂಡ ತನ್ನ ಭೂಚಕ್ರವನ್ನು ಅವನು ಮಾಡ್ತಾನೆ. ಇಂದ್ರ ಬಂದು ತನ್ನ ವಜ್ರಾಯುಧದ ಬೆಳಕನ್ನ ಕೊಡ್ತಾನೆ. ಸೊ ಅವ್ನು ಮಾಡ್ತಾನೆ ಸಿಡ್ಲು ಗಿಡ್ಲು ಮಾಡ್ತಾನೆ. ಈಗ ನಾವು ಹೋಗಿ ಸಿಡ್ಲು ಗಿಡ್ಲು ತರಕ್ಕಾಗಲ್ಲ. ಸೊ ದೇವತೆಗಳು ಆ ಲಕ್ಷ್ಮಿಗೆ ಈ ಬೆಳಕಿನ ರೂಪದಲ್ಲಿ ಅವಳನ್ನ ಸಂತೃಪ್ತಿ ಪಡಿಸಿದ್ರು ಅಂತ ಅಷ್ಟೇ ಹೊರತು ಪಟಾಕಿನ ಡಮ್ ಡುಮ್ ಅಂತೇನಿಲ್ಲ. ಇವ್ರು ಬೇಕಾದ್ರೆ ಇವತ್ತು ತಿಂದಿರೋ ಊಟದಿಂದ ನಾಳೆ ಡಮ್ ಡಮ್ ಅನ್ಬೋದೇನೋ, ಅತಿ ಅಮೃತ ವಿಷ ಅಂತ. ಸೊ ಈ ರೀತಿಯ ಒಂದು ಸಂಭ್ರಮವನ್ನ ಒಂದು ಮಾಡ್ಕೊಂಡಿರ್ತಕ್ಕಂಥ ಸಮಯದಲ್ಲಿ ದೀಪವನ್ನು ಮಾತ್ರ ಹಚ್ಚಿ ಭೂಚಕ್ರವನ್ನ ಆಮೇಲೆ ಒಂದು ಫ್ಲವರ್ ಪಾಟನ್ನು ಫಸ್ಟ್ ಕ್ಲಾಸ್ ಆಗಿಟ್ಟು ಪ್ರಾರ್ಥನೆ. ಮೊದಲಾದ್ರೆ ಟ್ರೈನ್ ಬಿಡ್ತಾ ಇದ್ವಿ, ಒಂದು ಲಾರಿಯ ಪೂರ್ತಿ ಇಲ್ಲಿಂದ ದಾರ ಹಾಕಿ. ಜನ ಈಗ ರೀಲು ಬಿಡ್ತಾ ಇದ್ದಾರೆ ಬಹಳ ಜನ. ಆದ್ರಿಂದ ಇದೆಲ್ಲ ಆಧುನಿಕವಾಗಿ ನಡ್ಕೊಂಡು ಹೊರಟೋಗ್ತಾ ಇದೆ, ಸಂಸ್ಕಾರ ಚೇಂಜ್ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.